ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ಹೇಗಿದ್ದಾರೆ ಎಲ್ಲರೂ? ಆ, ಇವಾಗ ಕುವೈತಲ್ಲಿ ಟೈಮ್ ಅಂದ್ಬಿಟ್ಟು 9:30 ಆಗಿ ಬಂದೈತಿ. ಸೊ ಇವತ್ತು ಮಾರ್ನಿಂಗಿಂದ ಕೆಲಸ ಭಾಳ ಇತ್ತು, ಬ್ಯುಸಿ ಇದ್ದೆ. ಅದ್ರ ಸಲುವಾಗಿ ಯಾವ್ದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದ್ರಾಗ ಬೇರೆ ನಿನ್ನೆ ಏನಾಗಿತ್ತು, ನನ್ನ ರೂಮ್ದಾಗಿಂದ ಎಲ್ಲ ಸಾಕೆಟ್ಗಳು ಆಫ್ ಆಗಿಬಿಟ್ಟಿದ್ದು. ಯಾಕಂದರೆ MCB ಒಂದು ಬರ್ನ್ ಆಗಿತ್ತು. ನಿನ್ನೆ ರಾತ್ರಿ ನೈಟ್ ಕೂಡ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಫುಲ್ ಕೋಲ್ಡ್ ಸಲುವಾಗಿ ಹೀಟ್ರ್ ಆನ್ ಮಾಡ್ಕೊಳಕ್ಕಾಗಿರ್ಕಿಲ್ಲ. ಸೊ ಇವತ್ತು ಬಂದು ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಕ್ಲಿಯರ್ ಮಾಡಿಕೊಟ್ರು. ಆಮೇಲೆ ಮೇಡಮ್ ಒಂದು ಸ್ವಲ್ಪ ಅಲ್ಲಿ ಸಾಮಾನು ತುಂಬ ಇದು ಸಾಮಾನು ತುಂಬ ಅಂತ ಮಾರ್ನಿಂಗಿಂದ ಡ್ಯೂಟಿ ಭಾಳ ಆಗಿತ್ತು. ಸೊ ಶೂಟ್ ಮಾಡೋಕ್ಕಾಗಿರ್ತಿಲ್ಲ. ನೋಡ್ರಿ, ಈ ಹೀಟ್ರ್ ವರ್ಕಿಂಗ್ ಆಗತ್ತೈತಿ, ರನ್ ಆಗತೈತಿ. ಸ್ವಿಚ್ ಆನ್ ಇದ್ದು ನೋಡ್ಬೋದು ನೀವು. ಇದು MCB ಬಂದುಬಿಟ್ಟು ಬರ್ನ್ ಆಗಿತ್ತು. ನಿನ್ನೆ ಮಾರ್ನಿಂಗಿಂದ ಅವಂಗೆ ಕಾಲ್ ಮಾಡಕತ್ತಿದ್ದೆ ನಾನು, ಮೇಂಟೆನೆನ್ಸ್ ಮಾಡೋಂಗೆ. ಬಂದೇ ಇಲ್ಲ. ಸೊ ಇವತ್ತು ಬಂದದ್ದು MCB ಚೇಂಜ್ ಮಾಡ್ಕೊಡೋಣ. ಎಲ್ಲ ನಂದು ಇಕ್ವಿಪ್ಮೆಂಟ್ಸ್ ಸಾಕೆಟ್ಗಳೆಲ್ಲ ರನ್ ಆಗತ್ತವೆ. ಇಲ್ಲೊಂದು ಸಾಕೆಟ್ ಇತ್ತು, ಮತ್ತು ಇದು AC ಸಾಕೆಟ, ಒಳಗಿಂದ ಒಂದು ಸಾಕೆಟ ಎಲ್ಲ ಬಂದಾಗ್ಬಿಟ್ಟಿತ್ತು. ಈಗ ಕರೆಕ್ಟಾಗಿ ವರ್ಕಿಂಗ್ ಆಗತೈತಿ. ಸೊ ಮಧ್ಯಾಹ್ನ ಅಡುಗೆ ಆಲ್ರೆಡಿ ಮಧ್ಯಾಹ್ನ ಮಾಡಿಟ್ಟಿದ್ದೆ. ನನ್ನ ರೂಮ್ದಾಗ ಅಡುಗೆ ಮಾಡ್ಕೊಂಗಿಲ್ಲ ನಾನು, ಯಾಕಂದ್ರೆ ಒಳಗಡೆ ಸ್ವಲ್ಪ ಇನ್ನೂ ಕ್ಲೀನ್ ಮಾಡ್ಬೇಕಂತ. ನಮ್ಮ ಸಿಂಕ್ ಅದು ಎಲ್ಲ ಹೊಸದು ಮಾಡ್ಕೊಡ್ಬೇಕು ಅವ್ರು. ಇದು ನಿನ್ನೆ ಮಟ್ಟ ಮಾಡ್ಕೊಡೋಕ್ತಾರಲ್ಲ. ಸೊ ಅದ್ರ ಸಲುವಾಗಿ ಇಲ್ಲಿ ಬಾಜುಕಿನ ಡ್ರೈವರ್ ನನ್ನ ಫ್ರೆಂಡ್ ಅದಾನ, ಅಸ್ಗರ್ ಅಂತೇಳಿ. ಅವ್ನ ರೂಮ್ದಾಗನ ಅಡುಗೆ ಮಾಡ್ಕೊಂಡು ಅಲ್ಲೇ ನಾವು 4 ಜನ ಅದು ಬೇರೆ ಬೇರೆ ಮನೆ ಡ್ರೈವರ್ಸ. ಆದರೆ ಒಂದೇ ಕಡೆ ಅಲ್ಲೇ ಊಟ ಮಾಡ್ತೀವಿ ನಾವು. ಈಗ ಹೋಗಿ ಬೇರೆ ಬಿಸಿ ಮಾಡಿಕೊಂಡು ಊಟ ಮಾಡೋದಷ್ಟೇ ಐತಿ. ಬಾಕಿ ಇಬ್ಬರು ಡ್ರೈವರ್ ಅಂತೂ ಬಿಸಿ ಥರ ಡ್ಯೂಟಿ ಮೇಲೆ ಹೋಗಿದ್ದಾರೆ. ಇನ್ನೊಬ್ಬ ಬರಾಕತ್ತಾನ. ಅವು ಬಂದಂದ್ರೆ ಹೋಗಿ ಅಡುಗೆ ಬಿಸಿ ಮಾಡ್ಕೊಳ್ಳೋದು, ಊಟ ಮಾಡೋದಷ್ಟೇ. ಸೊ ನನ್ನ ಫ್ರೆಂಡ್ ಬಂದಿದ್ದಾನೆ, ನೋಡ್ಬೋದಲ್ಲೇ. ಹೋಗಿ ಇಬ್ಬರು ಊಟ ಮಾಡ್ಕೊಂಬರ್ತೀವಿ. ಸುಬಹ ಸೆ ಬನಾಯ ನೇ ವಿಡಿಯೋ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಫೈರೋಜ್ ಅಂತೇಳಿ. ಇವರು ನಮ್ಮ ಕರ್ನಾಟಕದಿಂದ, ಶಿವಮೊಗ್ಗದಿಂದ ಅದಾರ. ಇವರು ಇಲ್ಲೇ ಡ್ರೈವಿಂಗ್ ಕೆಲಸನ ಮಾಡಕ್ಕೆ ಬಂದಾರ. ಇವ್ರ ಮನೆ ಬಂದ್ಬಿಟ್ಟು ಈ ಕಡೆ ಮೇನ್ ರೋಡ್ ಅಪೋಸಿಟ್ ಐತಿ. ಈ ಕಡೆ ಸೈಡ್ ಮುಂದೆ ಮೇನ್ ರೋಡ್ ಹೋಗ್ಬೇಕು. ಸೊ ಇದು ಬಂದ್ಬಿಟ್ಟು ಇನ್ನೊಬ್ಬ ಡ್ರೈವರ್ ರೂಮು. ಇದೊಂದು ಫುಲ್ ಕಂಪೌಂಡ್ ಒಳಗೈತಿ ರೂಮು. ಇಲ್ಲೇ ಬಂದು ಅಡುಗೆ ಮಾಡ್ಕೊಂಡು ಇವ್ರ ಮನೆ ರೂಮ್ದಾಗನ ಊಟ ಮಾಡ್ತೀವಿ ನಾವು. ಸೊ ಇದು ಬಂದ್ಬಿಟ್ಟು ನಮ್ಮ ಕಿಚನ. ಇದು ಒಂದು ಬೆಡ್ರೂಮ್ ಐತಿ, ಇಲ್ಲೇ ಬೆಡ್. ಸೊ ಇವತ್ತು ಮಧ್ಯಾಹ್ನ ಉಳ್ಳಾಗಡ್ಡಿ ಪಲ್ಯ ಮಾಡಿದ್ದೆ. ಉಳ್ಳಾಗಡ್ಡಿ ಪಲ್ಯ ಐತಿ, ರೈಸ್ ಐತಿ. ಇವರು ಚಿಕನ್ ಬಿರಿಯಾನಿ ಮಾಡ್ಕೊಂಡಿದ್ರೆ ಮುಗಿದೈತಿ. ನಾನು ವೆಜಿಟೇರಿಯನ್ ಇದ್ದೀನಿ. ಸೊ ನಾನ್ ವೆಜ್ ಚೆನ್ನಾಗಿಲ್ಲ. ಅಡುಗೆಗೆ ಬಿಸಿ ಮಾಡ್ಕೊಳ್ಳೋನು, ಬಿಸಿ ಮಾಡ್ಕೊಂಡು ಊಟ ಮಾಡ್ತೀವಿ. ಸೊ ಇದು ಗ್ಯಾಸ್ ನೋಡ್ಬೋದು ಹೆಂಗೈತೆ ಅಂತೇಳಿ. ಕೆಳಗಡೆ ಬಂದುಬಿಟ್ಟು ಓವನ್ ಟೈಪ್ ಐತಿ. ಓವನ್ ಟೈಪ್ ಹಿಂಗೆ ಮೇಲ್ಗಡೆ ಆನ್ ಮಾಡಿ ಇಡೋದು, ಗ್ರಿಲ್ ಅದು ಮಾಡ್ಕೊಳಕೈತಿದ. ಟೈಮರ್ ಸೆಟ್ ಮಾಡೋದೈತಿ. ಟೈಮರ್ ಸೆಟ್ ಮಾಡಿ ಇಟ್ಟಿದ್ದು ಅಂದ್ರೆ ಕೆಳಗಡೆ ಹೀಟ್ ಆಕೈತಿ. ಸೊ ಮೇಲ್ಗಡೆ ನಮ್ಮ ಪಲ್ಯ ರೆಡಿ ಆಗತೈತಿ, ಬಿಸಿ ಆಗತೈತಿ. ಇದು ಹೀಟರ್ ನೋಡ್ರಿ ಹೆಂಗೈತಿ. ನನ್ನ ರೂಮ್ದಾಗ ಬಂದ್ಬಿಟ್ಟು ಆಯಿಲ್ ಹೀಟರ. ಇದು ಹೆಲೋಜನ್ ಲೈಟ್ ಐತಿ. ಹೆಲೋಜನ್ ಲೈಟ್ ಮೂಲಕ ಹೀಟ್ ಮಾಡ್ತೈತೆ. ಆನ್ ಮಾಡಿ ಒಂದು 30 ಸೆಕೆಂಡ್ ಒಳಗೆ ಹೀಟ್ ಕೊಡೋಕೆ ಚಾಲು ಆಕೈತಿ. ರೊಟೇಟ್ ಕೂಡ ಆಕೈತಿದ ನೋಡ್ರಿ, ರೊಟೇಟ್ ಆಕೈತಿ. ಮತ್ತು ಇದಕ್ಕೆ ಲೆವೆಲ್ ಬೇಕು, ಸರ್ಫೇಸ್ ಏನೈತೆ ನೋಡ್ರಿ ಲೆವೆಲ್ ಬೇಕು. ಇದನ್ನೊಂದು ಸ್ವಲ್ಪ ಅಲ್ಲಾಡ್ರೆ ಕೂಡ ಆಟೋಮೆಟಿಕ್ ಆಫ್ ಆಗಿಬಿಡ್ತೈತಿ. ಮ್ಯಾಲೆ ಎತ್ತಿದ್ರೆ ಕೂಡ ಆಫ್ ಆಗಿಬಿಡ್ತೈತಿ. ಒಂದು ಲೆವೆಲ್ದಾಗ ಕರೆಕ್ಟ್ ಇಟ್ಟರೆ ಅಂದ್ರೆ ಅಷ್ಟು ಆನ್ ಆಕೈತಿ. ಅಂದ್ರೆ ಆನ್ ಆಗಂಗಿಲ್ಲ, ಆಟೋಮೆಟಿಕ್ ಆಫ್ ಆಕೈತಿ. ಹಂಗೆ ಸೆನ್ಸರ್ ಕೊಟ್ಟಾರ. ಟೆಕ್ನಾಲಜಿ ನೋಡ್ರಿ ಎಷ್ಟು ಮುಂದಾಗೈತೆ ಅಂಥೇಳಿ. ಸೊ ನೋಡ್ರಿ, ಊಟ ಬಿಸಿ ಮಾಡ್ಕೊಂಡಿದ್ದೀವಿ, ಊಟ ಮಾಡಕತ್ತೀವಿ ಈಗ. ಸೊ ಫ್ರೆಂಡ್ಸ್, ಊಟ ಆಯಿತು. ಊಟ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಈಗ. ಇದು ಬಂದ್ಬಿಟ್ಟು
ನಮ್ದು ಒಂಟಿ ಜೀವನ. ನಾವು ಇಂಡಿಯಾದಾಗಿದ್ದು ಅಂದ್ರೆ ಫ್ಯಾಮ್ಲಿ ಇರ್ತಿತ್ತು, ಅವ್ರ ಜೊತೆ ಇರ್ತಿದ್ದು, ಅವ್ರ ಜೊತೆ ಊಟ ಅದು ಮಾಡ್ತಿದ್ದೆವು. ಇಲ್ಲಿ ಒಂಟಿ ಜೀವನ. ಇವರೇ ನಮ್ಮೆಲ್ಲ ಸಾಥಿಗಳು. ಯಾರು ಫ್ರೆಂಡ್ಸ್ ಇರ್ತಾರೆ ಅವ್ರ ಜೊತೆ ಕೊಡ್ಕೊಂಡು ಊಟ ಮಾಡೋದು. ಇವ್ರು ಅದಾರ ಅಂಥೇಳಿ ಇವ್ರ ಜೊತೆ ಇಲ್ಲದ್ರೆ ಮತ್ತು ಒಂಟಿ ಜೀವನನೇ ಇರ್ತಿತ್ತು ನಮ್ದು. ಸೊ ಹೀಗಿರ್ತೈತಿ ಗಲ್ಫ್ ಕಂಟ್ರಿ ಲೈಫು. ಚಲೋ ಗುಡ್ ನೈಟ್. ಆದ್ಮೇಲೆ ಹೆಂಗೆ ಒಂಟಿ ಜೀವನ ಹಿಂಗಿರ್ತೈತಿ, ಇದೆಲ್ಲ ಅನುಭವಿಸ್ಬೇಕಾಕೈತಿ. ಸೊ ನಿಮ್ಗೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಒಳ್ಳೆ ವಿಡಿಯೋ ತರ್ತಿರ್ತೀನಿ ಮುಂದೆ. ಇದು ಸ್ಟಾರ್ಟಪ್ಪು, ಮತ್ತು ಮುಂದೆ ನಿಮಗೆ ಚಲೋ ವಿಡಿಯೋ ತಂದು ಕೊಡ್ತಿರ್ತೀನಿ. ಸೊ ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್.